ನೀನು ಇಂಥದ್ದು ಮಾಡಿದ್ರೆ ನಿನ್ನ ಹೆಂಡತಿ ಶಿಕ್ಷೆ ಕೊಡ್ತಾಳೆ ನೋಡ್ತೀರಿ. ನಿನ್ನ ಹೆಂಡತಿ ಒಳಗೆ ಹಾಕಿ ಅವಳೇ ಬಡಿಬೇಕು. ಸ್ವಲ್ಪ ಮೊದಲೇ ಆಗ್ಬೇಕಿತ್ತು. ನೀನು ಇದು ತಗೊಂಡು ಹಾಸ್ಪಿಟಲ್ ಅಂಗಡಿ ಹಾಕಲಾಗ್ತದೆ. ಬರ್ಲಿಕ್ಕೆ ಬಂದ್ರೆ ಸ್ವಲ್ಪ ಮೊದಲು ಇವತ್ತು ಮಾಡುದು ಮೆರವಣಿಗೆ, ಇದೆಲ್ಲ ಇಟ್ಕೊಂಡ್ ಮೆರವಣಿಗೆ ಅಲ್ಲ, ತಕ್ಕಂಡ್ ಮೆರವಣಿಗೆ ಮಾಡಿಸುತ್ತೆ. ಕೂಲ್ ಕತ್ತರಿಸ್ಬೇಕು. ಇಂಥ ಕಿರೀಟ ಇಟ್ಕೊಂಡು ರಾಜದ್ರೋಹಿ ಕೆಲಸ ಮತ್ತೆ ಪಾಪಿ ಮಗ ನೀನು ಜಾಬ್ ಯಾವುದು ಶಾಶ್ವತವ ಅಂತ ಹರಿಶ್ಚಂದ್ರನ ಎಲ್ಲವನ್ನು ಕಾದುಕೊಂಡು ಅವನ ಸುದ್ದಿ ಹೇಳ್ಬೇಡ, ತೆಗ್ದಾಕ್ತವ. ನೀನು 3 ಹೊತ್ತು ಸುಳ್ಳು ಮಗಳು ನೀನು. ಅವನ ಸುದ್ದಿ ಹೇಳ್ಬೇಡ. ಆಯ್ತು ಮಹಾರಾಜ. ಎಂತಾಯ್ತು? ಧರ್ಮರಾಜನೇ ಕಾಡಿಗೆ ಹೋಗಿದ್ದಾನೆ. ನೀ ಕಾಡಿಗೆ ಹೋಗುದು ಇಲ್ಲ. ನೀನು ಪಾಪಾತ್ಮ. ಅವನ ಸುದ್ದಿ ಹೇಳ್ಬೇಡ ನೀನು. ತೆಗೆಯದ್ದ ಲೋಕವಾಳಿದ ರಾವಣನು ಕೊನೆಗೆ ಸತ್ತಿದ್ದಾನೆ. ಲೋಕ ರಾವಣ ಹೇಳಿ ಬೇಬೆ ತೆಗಿ. ರಾಮನು ಅಳಿದು ಹೋಗಿದ್ದಾನೆ. ಆ ರಾಮನಲ್ಲಿ ಬದುಕೆನ್ನುವುದು ನೀರ ಮೇಲಿನ ಗುಳ್ಳೆ. ಆಗ ಗುಳ್ಳೆ ಹೊಡಿತೆ. ಆಗ ಕಟ್ಲಿಕ್ಕೆ ಜನ ಇದ್ರು, ಬಿಡಿಸ್ಲಿಕ್ಕೆ ಈಗ ಜನ ಅದಿಲ್ಲ. ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಬಿಡಿಸೋದಾದ್ರೂ ಒಟ್ಟಿಲ್ಲ, ನಿನ್ನ ಮೈ ಮೇಲೆ ಇರಬಾರ್ದು ಅಂತ ಅಷ್ಟೇ. ಆಯ್ತು, ನನಗೂ ಬೇಕಿತ್ತು. ನೀನು ಬಿಡಿಸಿದ್ರೆ ಇದ್ದೇ ಮಾಡೋಕೆ ಮಾಡ್ಕೊಂಡು ನೀನು ಬದುಕ್ತೆ. ಸ್ವಲ್ಪ ಮೊದಲೇ ಆಗ್ಬೇಕಿತ್ತು. ನೀನು ಇದು ತಗೊಂಡು ಹಾಸ್ಪಿಟಲ್ ಅಂಗಡಿ ಹಾಕಲಾಗ್ತದೆ. ನೀನು ಬರ್ಲಿಕ್ಕೆ ಬಂದ್ರೆ ಸ್ವಲ್ಪ ಮೊದಲು ಬರ್ಲಿಕ್ಕಿಲ್ವೇನೋ? ಶಾಕಿ ಇವತ್ತು ನಾನು ಹೀಗೆ ತೆಗಿದ್ದೇನೆ, ಮತ್ತೆ ನಿನ್ನ ಹೀಗೆ ತೆಗಿಲಿಕ್ಕೆ ಇರ್ತದೆ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಬೇಡ, ಅಗತ್ಯವೂ ಇಲ್ಲ, ಇಂಥದ್ದು ಮಾಡೋದಿಲ್ಲ. ಅದಕ್ಕೆ ಮಾಡುದಿಲ್ಲ, ಅದಕ್ಕೆ ನೀನು ಹಾಕೊಳ್ಳುದಿಲ್ಲ ನಿನಗೆ. ಬೇಡ, ಅದು ಮಾತಾಡ್ರೆ ಬಾಯಿ ಮೇಲೆ ಬಡಿತೆ. ಈಗ ಕುದುರೆಗೆ ಹೊಡೆಯುವ ಬಾರ್ಕೋಲು ಮತ್ತೆ ನೋಡು ಹಾಗೆ ನಾಯಿದಲ್ಲ, ನನಗಿಂತ ಪ್ರಸಂಗ ಸಿಕ್ಕುದಿಲ್ಲ. ಸಿಕ್ಕಿದೊಂದು ಪ್ರಸಂಗ ಇದೆಲ್ಲ ತಿಳಿಸ್ಕೊಳ್ತೆ. ಕಟ್ಟು ನಾನಲ್ಲ, ಹೇಳಬಾರ್ದು. ಕಟ್ಟು ಅಂತ ಬಿಡು. ಕಟ್ಟ ಇದು ಕಾಲ್ ನೋವು. ಬ್ಯಾಳಿ ಮಾತಾಡ್ಕೋದು ಕಾಲ್ ನೋವು. ಕಾಲ್ ನೋವು ಅಂತ ಇದು ನಿನ್ನ ಸುದ್ದಿ ಬೇಡ, ಬೇಕು ಕಟ್ಟು. ಇದು ಅಲ್ಲ, ನಾನೊಂದು ಮಾತಾಡ್ತಿದ್ದೆ. ಏನು? ದಿಗಂತ ಮುನಿದರೆ ಬದುಕು ಅನಂತ, ಈಗ ದಿಗಂತ ಮುನಿದರೆ ದಿವಂಗತ. ಅವರೇ ಎಂತ ನನ್ನನ್ನು ಕಷ್ಟಕ್ಕಾಗಿದೆ ಗೊತ್ತಾ? ಏನು? ಒಂದು ಕಾಲದಲ್ಲಿ ದೇಶದ ಮಹಾಮಂತ್ರಿ ಇವತ್ತು ಗಂಟು ಹೊರತಾ ಇದ್ದ. ಮರ್ಯ ಸತ್ತವನೇ. ಬದುಕು ಶಾಶ್ವತ ಅಲ್ಲವೋ? ಎಲ್ಲರಿಗೂ ಗೊತ್ತು. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇವತ್ತಂತೂ ನಿನ್ ಶಾಶ್ವತ ಅಲ್ಲ ಅಂತ ಗೊತ್ತಾಯ್ತು. ಮತ್ತವನ್ ಕರ್ಮ ಕೇಶಾಲಂಕಾರ ನೋಡ ಅಂತ ನೋಡ. ಅವ್ನ ಕೇಶಾಲಂಕಾರ ಅದು ಯಾರು ಮಾಡ್ಕೊಳ್ಳೋದು ಗೊತ್ತು ನಿನಗೆ? ರಕ್ಷಕರು ಮಾಡ್ಕೊಳ್ಳೋದು. ನೀ ಮಾಡ್ತಿದ್ಯಲ್ಲ ನೀನು. ನೀನು ಇಂಥದ್ದು ಮಾಡಿದ್ರೆ ನಿನ್ನ ಹೆಂಡತಿ ಶಿಕ್ಷೆ ಕೊಡ್ತಾಳೆ ನೋಡ್ತೀರಿ. ನಿನ್ನ ಹೆಂಡತಿ ಒಳಗೆ ಹಾಕಿ ಅವಳೇ ಬಡಿಬೇಕು. ನನ್ನ ಗಂಡ ಅಂತೇಳಿ ಅವಳೇ ಬಡಿಬೇಕು ನಿನಗೆ. ಕಬ್ಬಿಣದ ಸರಳೊಳಗಡೆ ನಿನ್ನ ಇರಿಸಿ ಬಂಧಿಸಿ ಇಂಥದ್ದಲ್ಲ. ತಪ್ಪದು. ನಾಗರ ಬೆತ್ತ. ಆ ಮನೆಯಲ್ಲ 4 ರಾಜ್ಯ ಇದ್ದ ಬೆತ್ತ ಉಂಟು, ಎಲ್ಲ ನೆನಪು ಮಾಡ್ಕೊಳ್ಳುವುದು ನಾನು. ಭವಿಷ್ಯದಲ್ಲಿ ಯಾವಾಗ ಉಂಟು ಒಂದಲ್ಲ ಒಂದ್ ದಿವಸ ಆ ಬೆತ್ತಲ್ಲಿ ಬೆತ್ತಿರೋದು ಖಂಡಿತ. ಇದು ಹೊತ್ಕೊಂಡು ಹೋಗು. ಅದು ರಾಜಭಂಡಾರಕ್ಕೆ ಒಪ್ಪಿಸು. ರಾಜಭಂಡಾರಲ್ಲ, ರಾಜಭಂಡಾರಕ್ಕೆ. ನೀ ಔಷಧ ಹೇಳ್ರೆ ಅಪ್ಪಾಯಿ ಹೊರಬಿಟ್ಟು ಕೋರ್ಬೋದು ನಾಳೆ ನೀನು. ಈಗ ಆಗಬೇಕಂತ ನೋಡ ಶುರು ಆಯ್ತು ಆ ಬದಿಗೆ. ನೀ ಬರ್ತದ ಗೊತ್ತಾಗಿ ಮೆರವಣಿಗೆಗೆ. ಈಗ ಇವನ ತಲೆಯನ್ನು ನುಣ್ಣಗೆ ಬೋಳಿಸಿ ಕಟ್ಟೆ ಕಟ್ಟಿ ಸಗಣಿಯ ಕಟ್ಟೆಯನ್ನು ಕಟ್ಟಿ ಮತ್ತೆ ಒಳ್ಳೆಳ್ಳೆಣ್ಣೆ ದೀಪ ಇಟ್ಟು ಇವನನ್ನ ಕತ್ತೆ ಮೇಲೆ ಕುಳ್ಳಿರಿಸಿ. ಕತ್ತೆ ಬೇಡ, ಹೊಗಳ್ತಲ್ಲ ಈಗ ಅದ್ರ ಮೇಲೆ ಕೂರಿಸ್ತೇವೆ. ಅಯ್ಯೋ ಅದು ಬೇಡ ಮರಯ್ಯ, ಅದು ನಿಯತ್ತಿನ ಪ್ರಾಣಿ. ಅದು ಇವ ಹಾಗೆ ಹೋಗ್ಬೇಕು ನಡ್ಕೊಂಡು. ಯಾರಿಗೆ ಯಾರುಂಟು ಎರವಿನ ಅಲ್ಲ, ಯಾರಿಗೆ ಯಾರುಂಟು ಎರೆ ಹುಳಿನ ಹೋಗೋ ಹೋಗೋ. ದೇಶ ಕಾಡ ಮಧ್ಯದಲ್ಲಿ ಇವನ
ದೇಶ ಮಂತ್ರಿ ನೋಡ ಗಟ್ಟ ಹೋಗ್ತಿದ್ದ. ಎಲ್ಲ ಎಲ್ಲ ಗಂಟು ಕಟ್ಕೊಳ್ಬೇಕಂತ ಮಾಡ್ದ. ಈಗ ಅವ್ನಿಗೆ ಗಂಟಿಲ್ಲ. ಹೋಗೋ ಯಾರೋ ಯಾರು ನಿನ್ನ ಹತ್ರಕ್ಕೆ ಬರುದಿಲ್ಲ, ನೀನೇ ಬಿಡಿಸ್ಕೊಂಡು ಹೋಗುದು. ಹೋಗೋ ಏನೋ ಕಾಲದಲ್ಲಿ ಹೇಗಿತ್ತು ಈಗ ಹೇಗ ಅದ್ಯೋ ಕಾಪಿ ನೀವೇನು ಮಾಡಿ ನಿಜವಾಗ ಚಂದ ಇದೆ ನಿಂಗೆ. ಯಾವ್ದು ಮೊದಲು ಚಂದ ಇದು ಚಂದ. ಈಗ ಮಾಡ್ರೆ ನೀ ಅಂತ ಬರ್ತೆ ನಾನ್ ನೋಡ್ಕೊಳ್ತೆ. ಹಾ ನಾವ್ ಅದನ್ನ ಮಾಡ್ರು ಮಾಡ್ದೆ ನಂಗೆ ಗೊತ್ತಿತ್ತು. ಆದ್ರೂ ಒಂದು ಬೇಸರ ಬೇ- ಬೇ- ಅದು ಹಾಗೆ ಮಾಡಬಾರ್ದಿತ್ತು ಅವ್ರು ಮಾಡ್ಬಾರ್ದು. ಹೋಗ